ನಮಸ್ಕಾರ ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ಗೆ ನಿಮಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯ 21ನೇ ಕಂತಿನ ಹಣ 2,000 ಆದರೆ ನಿಮಗೆ ನಾಳೆ ಬೆಳಗ್ಗೆ ಹಣ ಆದರೆ ಜಮಾ ಮಾಡ್ತಾರಂತ ಹೇಳ್ತಿದ್ದಾರೆ. ನಿಜವಾಗ್ಲೂ ಹಣ ಜಮಾ ಆಗುತ್ತಾ, ಯಾವ ಯಾವ ಜಿಲ್ಲೆಗಳಿಗೆ ಹಣ ಜಮಾ ಆಗ್ಬೋದು, ಏನು ಅನ್ನುವಂಥ ಸಂಪೂರ್ಣವಾದ ಮಾಹಿತಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಎಲ್ಲರೂ ವಿಡಿಯೋ ಕೊನೆವರೆಗೂ ನೋಡಿ. ಅದಕ್ಕೆ ಮುಂಚೆ ಯಾರು ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ಈಗಲೇ ಚಾನಲನ್ನು ಪಟ್ಟಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ವಿಡಿಯೋಗೊಂದು ಲೈಕ್ ಆದರೆ ಕೊಡಿ. ನೀವು ಕೂಡ ಸಬ್ಸ್ಕ್ರೈಬ್ ಲೈಕಿಂದ ನಿಮ್ಗೆ ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ಸ್ ಆದರೆ ಸಿಗ್ತಿರುತ್ತೆ. ಈಗಾಗಲೇ ಯಾರು ಸಬ್ಸ್ಕ್ರೈಬ್ ಲೈಕ್ ಮಾಡಿ ವಿಡಿಯೋ ನೋಡ್ತಿದ್ರು ಎಲ್ಲರಿಗೂ ನನ್ನ ಒಂದು ಹೃದಯ ಪೂರ್ವಕ ಧನ್ಯವಾದಗಳು. ನೋಡಿ ಸ್ನೇಹಿತರೆ, ನಾನೀಗ ಡೈರೆಕ್ಟಾಗಿ ಟಾಪಿಕ್ಗೆ ಬರ್ತೀನಿ. ಗೃಹಲಕ್ಷ್ಮಿ ಯೋಜನೆಯ 21ನೇ ಕಂತಿನ ಹಣ 2,000 ನಿಮಗೆ ಹಣ ನಾಳೆ ಬೆಳಗ್ಗೆ ಬರುತ್ತಾ ಇಲ್ವಾ ಅನ್ನೋದ್ರ ಕುರಿತು ಮಾತನಾಡೋಣ. ಅದಕ್ಕೆ ಮುಂಚೆ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಆದರೆ ಇದೆ. ರಾಜ್ಯದ ಪಡಿತರ ಚೀಟಿದಾರರಿಗೆ ಇಲ್ಲಿ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ. ರಾಗಿ ಜೋಳದ ಜೊತೆಗೆ ಜೂನ್ ತಿಂಗಳ ರೇಷನ್ ವಿತರಣೆ ಅಂತ ಹೇಳ್ತಿರುವಂಥದ್ದು. ಪಡಿತರ ಚೀಟಿದಾರರಿಗೆ 2025ರ ಜೂನ್ ಮಾಹೆಯಲ್ಲಿ ಪಡಿತರ ಹಂಚಿಕೆ ಮಾಡಲಾಗಿದೆ ಎಂದು ಜಿಲ್ಲಾ ಅಧಿಕಾರಿ ಸುರೇಶ್ ಬಿ ಇಟ್ನಾಳ್ ಅವರು ತಿಳಿಸಿರುವಂಥದ್ದು. ಜೂನ್ 2025ರ ಮಾಹೆಗೆ BPL ಕಾರ್ಡಿನ ಪ್ರತಿ ಸದಸ್ಯರಿಗೆ 8 kg ಅಕ್ಕಿ ಹಾಗೂ 2 kg ಜೋಳ ಮತ್ತು ಅಂತ್ಯೋದಯ ಪ್ರತಿ ಕಾರ್ಡ್ಗೆ 21 kg ಅಕ್ಕಿ ಹಾಗೂ 14 kg ಜೋಳ ಹಾಗೂ ರಾಜ್ಯ BPL ಪಡಿತರ ಚೀಟಿಯ ಪ್ರತಿ ಸದಸ್ಯರಿಗೆ 10 kg ಅಕ್ಕಿ ನೀಡಲಾಗಿದ್ದು ಜೋಳ ಹಂಚಿಕೆ ಇರುವುದಿಲ್ಲ. ಪಡಿತರವು ಉಚಿತ ಹಂಚಿಕೆಯಾಗಿದ್ದು ನಿಗದಿತ ಪ್ರಮಾಣದಂತೆ ಸಂಬಂಧಿಸಿದ ನ್ಯಾಯಬೆಲೆ ಅಂಗಡಿಯಲ್ಲಿ ಪಡೆಯುವಂತೆ ಹಾಗೂ ಈ ಬಗ್ಗೆ ದೂರುಗಳು ಇದ್ದಲ್ಲಿ ಸಂಬಂಧಿಸಿದ ತಹಸೀಲ್ದಾರ್ ಕಚೇರಿ ಅಥವಾ ಕೊಪ್ಪಳ ಆಹಾರ ನಾಗರಿಕ ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರಗಳ ಇಲಾಖೆ ಉಪನಿರ್ದೇಶಕರ ಕಚೇರಿ ಅಥವಾ ಇಲ್ಲಿ ಸಹಾಯವಾಣಿ ಸಂಖ್ಯೆ 1967ಗೆ ದೂರು ನೀಡಬಹುದಾಗುತ್ತದೆ ಎಂದು ಇಲ್ಲಿ ಪ್ರಕಟಣೆ ಕೊಟ್ಟಿರುವಂಥದ್ದು. ಸ್ನೇಹಿತರೆ, ಈಗ ಗೃಹಲಕ್ಷ್ಮಿ 21ನೇ ಕಂತಿನ ಹಣ ನಾಳೆ ಬರುತ್ತಾ ಇಲ್ವಾ ಅನ್ನುವಂತಹ ನಿಮ್ಮ ಪ್ರಶ್ನೆ ಆದರೆ ಇದೆ. ಸ್ನೇಹಿತರೆ, ಆಲ್ರೆಡಿ ಸರ್ಕಾರದವರು ಹೇಳಿದ್ರು, ನಾವು ಗೃಹಲಕ್ಷ್ಮಿ 20ನೇ ಕಂತಿನ ಹಣವನ್ನು ಪೆಂಡಿಂಗ್ ಹಣ ಏನಿದೆ ಈ ಒಂದು ಹಣವನ್ನು ಮೊದಲು ಕ್ಲಿಯರ್ ಮಾಡ್ತೀವಿ, ಮತ್ತೆ ಗೃಹಲಕ್ಷ್ಮಿ ಯೋಜನೆಯ 21ನೇ ಕಂತಿನ ಹಣ ಜಮಾ ಮಾಡ್ತೀವಿ ಅಂತ ಹೇಳಿದ್ರು. ಈಗ ಶನಿವಾರವರೆಗೂ ಕೂಡ ಹಣ ಜಮಾ ಆಗಿದೆ. ಗೃಹಲಕ್ಷ್ಮಿ 20ನೇ ಕಂತಿನ ಹಣ ಎಲ್ಲರಿಗೂ ಕ್ಲಿಯರ್ ಆಗಿದೆ. ಪೆಂಡಿಂಗ್ ಹಣ ಏನಿತ್ತೋ 1ನೇ ಕಂತಿನ ಹಣದಿಂದ ಹಿಡಿದು 20ನೇ ಕಂತಿನ ಹಣವರೆಗೂ ಕೂಡ ಯಾರ್ಯಾರಿಗೆ ಪೆಂಡಿಂಗ್ ಇಟ್ಕೊಂಡಿದ್ರು ಅಂಥವರಿಗೆ ಹಣವನ್ನು ಕ್ಲಿಯರ್ ಮಾಡಿದ್ದಾರೆ. ಈಗ ಅವ್ರಿಗೆ ಇರುವಂತಹ ಒಂದು ನೆಕ್ಸ್ಟ್ ಏನಂದರೆ ಬಿಡುಗಡೆ ಮಾಡಬೇಕಾಗಿರುವಂಥದ್ದು ಗೃಹಲಕ್ಷ್ಮಿ 21ನೇ ಕಂತಿನ ಹಣ. ಯಾಕಂದರೆ ಈಗಾಗಲೇ ಹಣ ಬಂದು ಜಮಾ ಆಗಬೇಕಿತ್ತು. ಇನ್ನೂ ಲೇಟ್ ಆದರೆ ಜನ ಆದರೆ ಆಕ್ರೋಶ ಆದರೆ ವ್ಯಕ್ತಪಡಿಸ್ತಾರೆ. ಅದರಿಂದ ಈಗ ಸೋಮವಾರದಿಂದನೇ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ 21ನೇ ಕಂತಿನ ಹಣ ನಾಳೆ ಬೆಳಗ್ಗೆ 10 ಗಂಟೆಯಿಂದನೇ ಹಣ ಜಮಾ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ನಾಳೆ ಎಲ್ಲರೂ ನಿಮ್ಮ ಖಾತೆಗಳನ್ನು ಒಂದು ಸರಿ ಚೆಕ್ ಮಾಡ್ಕೊಳ್ಳಿ. ನಿಮ್ಮ ಖಾತೆಗಳಿಗೆ ಬಂದು ಗೃಹಲಕ್ಷ್ಮಿ 21ನೇ ಕಂತಿನ ಹಣ 2,000 ಆದರೆ ನಿಮ್ಮ ಖಾತೆಗಳಿಗೆ ನೇರವಾಗಿ ಬಂದು ಜಮಾ ಆಗಲಿದೆ. ಸ್ನೇಹಿತರೆ, ಆಲ್ರೆಡಿ 2,500 ಕೋಟಿ ಹಣಕಾಸು ಇಲಾಖೆಯಿಂದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಹಣ ಆದರೆ ಬಿಡುಗಡೆ ಆಗಿರುವಂಥದ್ದು. ಇನ್ನು ನಿಮ್ಮ ಖಾತೆಗಳಿಗೆ ಬಂದು ಜಮಾ ಆಗೋದು ಅಷ್ಟೇ ಬಾಕಿ ಇದೆ. ನಿಮ್ಮ ಖಾತೆಗಳಿಗೆ ಬಂದು ಶೀಘ್ರದಲ್ಲೇ ಅಂದರೆ ನಾಳೆ ಬೆಳಿಗ್ಗೆ 10 ಗಂಟೆಯಿಂದನೇ ಹಣ ಜಮಾ ಆಗೋದಕ್ಕೆ ಆದರೆ ಸ್ಟಾರ್ಟ್ ಆಗುತ್ತೆ. ನೀವು ಕೇಳ್ಬೋದು, ನಾಳೆ ಒಂದೇ ದಿನದಲ್ಲಿ 1,32,00,000 ಫಲಾನುಭವಿಗಳಿಗೂ ಜಮಾ ಆಗ್ಬಿಡುತ್ತೆ ಅಂತ ನೀವು ಕೇಳೋದಾದ್ರೆ, ಜನಕ್ಕೂ ಒಂದೇ ದಿನದಲ್ಲಿ ನಾಳೆನೇ ಜಮಾ ಆಗಲ್ಲ. ನಾಳೆ ಒಂದು 20 ಲಕ್ಷ ಫಲಾನುಭವಿಗಳಿಗೆ ಜಮಾ ಆಗುತ್ತೆ. ಮತ್ತೆ ಮಂಗಳವಾರ ಒಂದು 20ರಿಂದ 30 ಲಕ್ಷ, ಬುಧವಾರ ಒಂದು 30 ಲಕ್ಷ, ಗುರುವಾರ ಒಂದು 30ರಿಂದ 40 ಲಕ್ಷ. ಈ ರೀತಿಯಾಗಿ ಏನು ಮಾಡ್ತಾರೆ ಅಂದರೆ ಮುಂದಿನ ವಾರದಲ್ಲಿ ಅಂದರೆ ಈಗ ನೆಕ್ಸ್ಟ್ ಬರುವಂತಹ ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ ಮತ್ತೆ ಶನಿವಾರದ ಒಳಗಡೆ ನಿಮಗೆ 21ನೇ ಕಂತಿನ ಹಣ ಎಲ್ಲ ಫಲಾನುಭವಿಗಳಿಗೆ ಜಮಾ ಮಾಡ್ತಾರೆ. ನೀವು ಜಿಲ್ಲೆಯ ಬಗ್ಗೆ ಕೇಳೋದಾದ್ರೆ ಆ ಜಿಲ್ಲೆ ಈ ಜಿಲ್ಲೆ ಅನ್ನುವಂತಹ ಭೇದ ಭಾವ ಇಲ್ಲ. ಕರ್ನಾಟಕದಲ್ಲಿರುವಂತಹ 31 ಜಿಲ್ಲೆಗಳಲ್ಲಿರುವಂತಹ ಫಲಾನುಭವಿಗಳಿಗೂ ಜಮಾ ಮಾಡ್ತಾರೆ. ಏನಾಗುತ್ತಂದ್ರೆ ಇಲ್ಲಿ ಯಾವ ಜಿಲ್ಲೆಯಲ್ಲಾದರೂ ಬರ್ಬೋದು. ಈಗ ನಾಳೆ 20 ಲಕ್ಷ ಫಲಾನುಭವಿಗಳಿಗೆ ಯಾರಿಗೆ ಹಣ ಬಂದು ಜಮಾ ಆಗುತ್ತೋ ಇಂಥ ಜಿಲ್ಲೆಯಲ್ಲೇ ಬರುತ್ತಂತೇನಿಲ್ಲ. ಕರ್ನಾಟಕದಲ್ಲಿರುವಂತಹ 31 ಜಿಲ್ಲೆಯಲ್ಲಿ ಯಾವ ಜಿಲ್ಲೆಯಲ್ಲಾದರೂ ನಿಮ್ಗೆ ಬಂದು ಹಣ ಜಮಾ ಆಗ್ಬೋದು. ಸ್ನೇಹಿತರೆ, ಇದು ಸದ್ಯ ಮಟ್ಟಕ್ಕೆ ಗೃಹಲಕ್ಷ್ಮಿ ಯೋಜನೆ ಕುರಿತು ಇರುವಂತಹ ಅಪ್ಡೇಟ್ಸು. ನಿಮಗೆ ಗೃಹಲಕ್ಷ್ಮಿ 1ನೇ ಕಂತಿನ ಹಣದಿಂದ ಹಿಡಿದು 20ನೇ ಕಂತಿನ ಹಣವರೆಗೂ ಕರೆಕ್ಟಾಗಿ ಬಂದು ನಿಮ್ಮ ಖಾತೆಗಳಿಗೆ ಹಣ ಜಮಾ ಆಗಿದೆಯಾ ಇಲ್ಲ ಅನ್ನುವಂಥದ್ದನ್ನು ಪ್ರತಿಯೊಬ್ಬರು ವಿಡಿಯೋಗೆ ಲೈಕ್ ಮಾಡ್ಬಿಟ್ಟು ಕಾಮೆಂಟ್ ಮುಖಾಂತರ ತಿಳಿಸಿ.